ಲ್ಯಾಂಡ್ ಲಾರ್ಡ್ ಇದು 1900 ಆಸುಪಾಸಲ್ಲಿ ಲ್ಯಾಂಡ್ ಲಾರ್ಡ್ ಅಂದ್ರೆ ಜನಗಳ ಹತ್ರ ಜೀತ ಮಾಡಿಸ್ಕೊಳೋದು. ಅವರ ಜಮೀನಲ್ಲಿ ಕೆಲಸ ಮಾಡಿಸ್ಕೊಂಡು ಜನಗಳಿಗೆ ದುಡ್ಡು ಕೊಡದಲೇನೆ ಅವರೇ ಬೆಳೆದಿರೋ ಬೆಳೆಗಳಲ್ಲಿ ಸ್ವಲ್ಪ ಧಾನ್ಯವನ್ನ ಕೊಟ್ಟು ಮನೆಗೆ ಕಳಿಸುವಂತವ್ರು. ಲ್ಯಾಂಡ್ ಲಾರ್ಡ್ ಇನ್ನೊಂದು ಅರ್ಥ ಜಮೀನ್ದಾರ್. ಈ ಜಮೀನ್ದಾರ್ ನಡುವೆ ನಡೆಯೋ ಕಥೆನೇ ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್ ಅವರು, ರಾಜ್ಬಿ ಶೆಟ್ಟಿ ಅವರು, ರಚಿತಾ ರಾಮ್ ಅವರು, ಶ್ರೀ ಅವರು ಇನ್ನ ಘಟಾನುಘಟಿಗಳು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಈ ಸಿನಿಮಾನ ಬರೆದು ನಿರ್ದೇಶನ ಮಾಡಿರೋದು ಜಡೇಶ್ ಕೆ ಹಂಪಿ ಅವರು. ಬನ್ನಿ ಹಾಗಾದ್ರೆ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ. ದುನಿಯಾ ವಿಜಯ್ ಅವರ ಲಾಸ್ಟ್ 2 ಸಿನಿಮಾಗಳು ತಲಗ ಮತ್ತು ಭೀಮಾ ದುನಿಯಾ ವಿಜಯ್ ಅವ್ರನ್ನ ಮತ್ತೆ ಪ್ರೂವ್ ಮಾಡ್ಕೊಳಕ್ಕೆ ಒಂದು ಹೊಸ ಚಾನ್ಸ್ ಕೊಡ್ತು. ಬಟ್ 2 ಬ್ಲಾಕ್ ಬಸ್ಟರ್ ಗಳ ನಂತರ ಅವರು ಆರಿಸ್ಕೊಂಡಿರೋ ಸಿನಿಮಾನೇ ಲ್ಯಾಂಡ್ ಲಾರ್ಡ್. ಇಲ್ಲಿ ನನಗೆ ಮೊದಲು ಇಂಪ್ರೆಸ್ ಮಾಡಿದ್ದು ಅವರ ಸ್ಕ್ರಿಪ್ಟ್ ಸೆಲೆಕ್ಷನ್. ಒಬ್ಬ ಸ್ಟಾರ್ ನಟ ಇಂಥ ಒಂದು ಒಳ್ಳೆ ಕತೆ ಆರಿಸ್ಕೊಳೋದು ಇತ್ತೀಚೆಗೆ ತುಂಬಾನೇ ರೇರ್ ಆಗೋಗಿದೆ. ಅದು ಇಲ್ಲಿ ವಿಜಯ್ ಅವರು ಮಾಡಿದ್ದಾರೆ. ರಾಜಯ್ಯನಾಗಿ ವಿಜಯ್ ಅವರ ಪಾತ್ರ ಮನಸ್ಸಿಗೆ ಮುಟ್ಟುತ್ತೆ. ಇನ್ನ ಕತೆ ಬಗ್ಗೆ ಮಾತಾಡೋದಾದ್ರೆ, ಒಂದು ಹಳ್ಳಿ, ಅಲ್ಲಿ ಒಬ್ಬ ಕೆಟ್ಟ ಲ್ಯಾಂಡ್ ಲಾರ್ಡ್ ತುಂಬಾ ಕಷ್ಟ ಕೊಡ್ತಿರ್ತಾನೆ. ಜನರೆಲ್ಲ ಹೆದರ್ಕೊಂಡು ಮೌನವಾಗಿ ಇರ್ತಾರೆ. ಈ ತರ ಇರುವಾಗ ಒಬ್ಬ ಯಂಗ್ ಲೇಡಿ ಕಾನ್ಸ್ಟೇಬಲ್ ಇದನ್ನೆಲ್ಲ ಸರಿ ಮಾಡೋಕೆ ಬರ್ತಾಳೆ. ರಾಜಯ್ಯ ಅವಳಿಗೆ ಹೇಗೆ ಸಪೋರ್ಟ್ ಮಾಡ್ತಾನೆ, ಹೇಗೆ ಜಮೀನ್ದಾರಿ ಪದ್ಧತಿಯಿಂದ ಊರನ್ನ ಮುಕ್ತಿಗೊಳಿಸ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಪ್ಲಾಟ್ ಅನ್ಬೋದು. ಸಿನಿಮಾದ ಬರಹಗಾರರು ಜಡೇಶ್ ಕೆ ಹಂಪಿ ಅವರು ಗುರು ಶಿಷ್ಯರು ಮತ್ತೆ ಜೆಂಟಲ್ಮ್ಯಾನ್ ಅನ್ನೋ ಸಿನಿಮಾಗಳನ್ನ ಒಳ್ಳೆ ನಿರ್ದೇಶನ ಕೂಡ ಮಾಡಿದ್ರು. ಈ ಬಾರಿ ಇಂಥ ದೊಡ್ಡ ಕ್ಯಾಸ್ಟ್, ಇಂಥ ದೊಡ್ಡ ತಾರಾ ಬಳಗ, ಇಂಥ ದೊಡ್ಡ ಫಿಲಂ ನ ಹೇಗೆ ನಿಭಾಯಿಸ್ತಾರೆ ಅನ್ನೋ ಕುತೂಹಲ ನಂಗಿತ್ತು. ಬಟ್ ಈ ಸಿನಿಮಾವನ್ನ ನೋಡಿದಾಗ ನಿಮಗೆ ಯಾರೋ ಹೊಸಬ್ರು ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಅನ್ಸೋದಿಲ್ಲ. ಇಷ್ಟು ಅಚ್ಚುಕಟ್ಟಾಗಿ ಈ ಸಿನಿಮಾವನ್ನ ನಿರ್ದೇಶನ ಮಾಡಿ ಜನರ ಮುಂದೆ ತಂದಿಟ್ಟಿದ್ದಾರೆ. ಸಿನಿಮಾದ ಬರವಣಿಗೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸಿನಿಮಾದ ಮೇನ್ ಪ್ಲಾಟ್ ಏನಂದ್ರೆ ರೂಲರ್ ಮತ್ತೆ ಸರ್ವೈವಲ್. ಒಬ್ಬ ರೂಲ್ ಮಾಡ್ತಾನೆ, ಅವನಿಂದ ಸರ್ವೈವ್ ಆಗೋಕೆ ಜನ ಕಾಯ್ತಾ ಇರ್ತಾರೆ. ಸಿನಿಮಾಗೆ ಯೂಸ್ ಮಾಡ್ಕೊಂಡಂತ ಕೋಲಾರ ಭಾಷೆ ಇರ್ಬೋದು, ಅಥೆಂಟಿಸಿಟಿ ಇರ್ಬೋದು, ಡೈಲಾಗ್ ಇರ್ಬೋದು, ಪಾತ್ರಗಳ ಡ್ರೆಸ್ಸಿಂಗ್ ಇರ್ಬೋದು, ಎಲ್ಲವೂ ಆನ್ ಪಾಯಿಂಟ್ ಇತ್ತು ಅಂತಾನೆ ಹೇಳ್ತೀನಿ. ಈ ತರ ಸಿನಿಮಾಗಳು ಇಂಡಿಯಾದಲ್ಲಿ ಮೊದಲೇನು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅಂದ್ರೆ ಕನ್ನಡದಲ್ಲಿ ಹೆಚ್ಚಾಗ್ತಿರ್ಲಿಲ್ಲ. ಬರೀ ತಮಿಳಲ್ಲಿ ಅಥವಾ ತೆಲುಗು ಅಲ್ಲಿ ಈ ತರ ಮೂವಿಗಳು ರಿಲೀಸ್ ಆಗ್ತಿದ್ವು. ಆದ್ರೆ ಇಲ್ಲಿ ಈ ತರ ಪಾತ್ರಗಳನ್ನ ಒಪ್ಕೊಂಡು ರಿಸ್ಕ್ ತಗೊಂಡು ದುನಿಯಾ ವಿಜಯ್ ಅವರು ಒಂದು ಒಳ್ಳೆ ಎಕ್ಸಿಕ್ಯೂಷನ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಜಾತಿ, ಅಪ್ಪರ್ ಕ್ಲಾಸ್, ಲೋವರ್ ಕ್ಯಾಸ್ಟ್ ಇಂಥ ಸಿನಿಮಾಗಳಲ್ಲಿ ಇವೆಲ್ಲ ಇದ್ದೇ ಇರುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಇಲ್ಲಿ ಸಿಗುವಂತ ಪ್ಲಾಟ್ ಅಂಡ್ ಟ್ವಿಸ್ಟ್ಗಳು ಮತ್ತೆ ಕೊನೆಯಲ್ಲಿ ಟರ್ನ್ ಆಗೋ ರೀತಿ ಅಥವಾ ಇನ್ನ ಡೈಲಾಗ್ಗಳು ಸ್ವಲ್ಪ ಡಿಫ್ರೆಂಟ್ ಆಗೇ ಇದ್ವು ಅಂತ ಹೇಳ್ತೀನಿ. ಇಲ್ಲಿನ ಫ್ಲಾಶ್ ಬ್ಯಾಕ್ ಸ್ಟೋರಿ ಸ್ವಲ್ಪ ಡೆಪ್ತ್ ಆಗಿತ್ತು ಮತ್ತೆ ಸಿನಿಮಾಗೆ ಒಂದು ಒಳ್ಳೆ ಮೊಮೆಂಟಮ್ ನ ಬಿಲ್ಡ್ ಮಾಡ್ಕೊಡ್ತು ಅಂತಾನೆ ಹೇಳ್ತೀನಿ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ, ರಾಜ್ಬಿ ಶೆಟ್ಟಿ ಅವರು ಮತ್ತೊಮ್ಮೆ ತಮ್ಮ ಹೊಸ ಪಾತ್ರದಲ್ಲಿ ಚೆನ್ನಾಗಿ ನಿಭಾಯಿಸಿದ್ದಾರೆ. ರಾಜ್ಬಿ ಶೆಟ್ಟಿ ಅವರು ಖಳನಾಯಕನಾಗಿ ಇದೇ ಮೊದಲನೇ ಬಾರಿ ನಟಿಸ್ತಿರೋದು. ಆದ್ರೆ ಈ ಸಿನಿಮಾ ಮುಗಿಯೋ ತನಕ ನಮ್ಗೆ ಅನ್ಸೋದೇ ಇಲ್ಲ ಇವರು ಮೊದಲನೇ ಬಾರಿ ಖಳನಾಯಕನಾಗಿ ನಟಿಸ್ತಿದ್ದಾರೆ ಅಂತ. ಇವರು ಕೋಲಾರ ಸ್ಲ್ಯಾಂಗಿನ ಭಾಷೆಯನ್ನ ಹೇಗೆ ಮಾತಾಡಿರ್ಬೋದು ಅಂತ ಎಲ್ರಿಗೂ ಕುತೂಹಲ ಇತ್ತು. ಆದ್ರೆ ರಾಜ್ಬಿ ಶೆಟ್ಟಿ ಅವರು ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಕೋಲಾರ ಭಾಷೆಯನ್ನ ಅಚ್ಚುಕಟ್ಟಾಗಿ ಆಲ್ ಓವರ್ ಸಿನಿಮಾ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಸಿನಿಮಾದ ಪೂರ್ತಿ ಅವರ ಪಾತ್ರ ಎಲ್ಲೂ ಡಿಪ್ ಆಗೋದಿಲ್ಲ, ಅಂದ್ರೆ ಬಿದ್ದೋಗೋದಿಲ್ಲ. ಅವರ ವೈಬ್ ಅನ್ನ ಮತ್ತೆ ಸ್ಲ್ಯಾಂಗ್ ಅನ್ನ ಕಂಟಿನ್ಯೂಟಿ ಆಗಿ ನಡೆಸ್ಕೊಂಡು ಹೋಗಿದ್ದಾರೆ. ಇನ್ನು ಉಮಾಶ್ರೀ ಅವರ ಬಗ್ಗೆ ಮಾತಾಡೋದೇ ಇಲ್ಲ ಬಿಡಿ. ಆ ಪಾತ್ರ ಕೊಟ್ರು ಆ ಪಾತ್ರಕ್ಕೆ ಒಂದು ಒಳ್ಳೆ ನ್ಯಾಯನ ಒದಗಿಸ್ಕೊಡ್ತಾರೆ ಅವರು. ಇಲ್ಲೂ ಕೂಡ ಅದನ್ನೇ ಮಾಡಿದ್ದಾರೆ. ರಚಿತಾ ರಾಮ್ ಅವರು ಕೂಡ ಈ ಪಾತ್ರಕ್ಕೆ ಒಂದು ಒಳ್ಳೆ ನ್ಯಾಚುರಲ್ ಲುಕ್ ಬರೋ ಹಾಗೆ ನಟಿಸಿದ್ದಾರೆ. ಪ್ರೊಡ್ಯೂಸರ್ ಕೆ.ವಿ. ಸತ್ಯಪ್ರಕಾಶ್ ಈ ಹಿಂದೆ ಸಾರಥಿ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ರು. ಕೆಲವು ವರ್ಷಗಳ ನಂತರ ಒಳ್ಳೆ ಸ್ಕ್ರಿಪ್ಟ್ ನ ಆಯ್ಕೊಂಡು ಈ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸಿನಿಮಾದ ಸ್ಟಾರ್ ಕ್ಯಾಸ್ಟ್ ಮತ್ತೆ ಸಿನಿಮಾದ ಸ್ಕ್ರಿಪ್ಟ್ ತುಂಬಾನೇ ದೊಡ್ಡದಾಗಿದೆ. ಸಿನಿಮಾ 80s ನ ಎರಾದಲ್ಲಿ ಸೆಟ್ ಆಗಿರೋದ್ರಿಂದ ಆ ಹಳ್ಳಿ, ಪೊಲೀಸ್ ಸ್ಟೇಷನ್, ಗನಿಗಳ ಮನೆ, ಕೇರಿ ಎಲ್ಲವನ್ನ ಆ ಏರಿಯಾದಲ್ಲಿ ಇರುವಂತೆ ಕ್ರಿಯೇಟ್ ಮಾಡೋದು ತುಂಬಾನೇ ಕಷ್ಟ. ಅದನ್ನ ಕೂಡ ಇವರು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಯಾವುದು ಕೂಡ ಆರ್ಟಿಫಿಷಿಯಲ್ ಆಗಿ ಅಥವಾ ಗ್ರಾಫಿಕ್ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅನ್ಸೋದೇ ಇಲ್ಲ. ಎಲ್ಲ ನೀಟಾಗಿ ಸೆಟ್ ಗಳನ್ನ ಹಾಕೊಂಡಿದ್ದಾರೆ. ಇಲ್ಲಿನ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸೆಟ್ ಡಿಸೈನ್ ತುಂಬಾನೇ ಚೆನ್ನಾಗಿದೆ. ಮತ್ತೆ ಮೂವಿಯ ಕಲರ್ ಗ್ರೇಡಿಂಗ್ ಕೂಡ ಆ 80s ಲುಕ್ ಅಲ್ಲೇ ಇದೆ. ಅಂದ್ರೆ ಈ ಸಿನಿಮಾ ನೋಡ್ಬೇಕಾದ್ರೆ ಅಂತ ಫೀಲ್ ಕೊಡುತ್ತೆ, ನಾವು 80s ಸಿನಿಮಾವನ್ನ ನೋಡ್ತಿದೀವಿ ಅನ್ನೋ. ಎಕ್ಸ್ಪೆಷಲಿ ನೈಟ್ ಸೀಕ್ವೆನ್ಸ್ ಸೀನ್ಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ಅಷ್ಟೊಂದೇನು ನೆಗೆಟಿವ್ಸ್ ಇಲ್ಲ. ಆದ್ರೆ ಕಥೆನ ಬೇಗ ಪ್ರಿಡಿಕ್ಟ್ ಮಾಡ್ಬೋದು. ಈಗ ಮುಂದೆ ಹೋಗ್ತಾ ಹೋಗ್ತಾ ಏನೇನೆಲ್ಲ ನಡೆಯುತ್ತೆ, ಹೆಂಗೆ ಎಂಡ್ ಆಗ್ಬೋದು ಅಂತನ್ನೆಲ್ಲ ನಾವೇ ಪ್ರಿಡಿಕ್ಟ್ ಮಾಡ್ಬೋದು.
ಆದ್ರೂ ಕೂಡ ಮಧ್ಯದಲ್ಲಿ ಬರುವಂತ ಟ್ವಿಸ್ಟ್ ಅಂಡ್ ಟರ್ನ್ಸ್‌ಗಳನ್ನ ನಾವು ಎಲ್ಲೂ ಕಂಡುಹಿಡಿಯೋಕೆ ಆಗೋದಿಲ್ಲ. ಮೂವಿ ತುಂಬಾನೇ ಚೆನ್ನಾಗಿದೆ. ನೀವು ಹೋಗಿ ನೋಡ್ಬೋದು. ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.